Yes, welcome back to Day 17 Discipline Diary. And ಇವತ್ತಿನ ಜಿಮ್ ಡೇ, ಇವತ್ತು ರಿಕವರಿ ಡೇ ಆ್ಯಂಡ್ ಯಾವುದೇ ಥರ ಹೋಗ್ತಾ ಇಲ್ಲ. ಆ್ಯಂಡ್ ಇಟ್ಸ್ ಜಸ್ಟ್ ಅಬೌಟ್ ಒನ್ ರಿಕವರಿ ಡೇ. ಆ್ಯಂಡ್ ಇವತ್ತಿನ ಡೇ ಭಾಳಷ್ಟು ಜನ ಫಸ್ಟ್ ಡಿಸಿಪ್ಲಿನ್ ಅನ್ನೋದು ಎಲ್ಲರೂ ನೀವು ಹಾರ್ಡ್ ವರ್ಕ್ ಅಂತ ತಿಳ್ಕೊಂಡಿದ್ದೀರಾ. ಆ್ಯಂಡ್ ಡಿಸಿಪ್ಲಿನ್ ಅನ್ನೋದು ಯಾವುದೇ ಥರ ಹಾರ್ಡ್ ವರ್ಕ್ ಅಲ್ಲ ಗೈಸ್, ಇಟ್ಸ್ ಜಸ್ಟ್ ಎ ಹ್ಯಾಬಿಟ್. ಹೌ ಗುಡ್ ಹ್ಯಾಬಿಟ್ ಕ್ಯಾನ್ ಚೇಂಜ್ ಯುವರ್ ಲೈಫ್, ಎಂಟೈರ್ ಲೈಫ್ ವಿತ್ ಗುಡ್ ರಿಸಲ್ಟ್ಸ್. ದಟ್ಸ್ ಎಕ್ಸಾಂಪಲನ್ನು ಈ ಯೂಟ್ಯೂಬ್ ವೀಡಿಯೋಸ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ ಗೈಸ್. ಆ್ಯಂಡ್ ನೀವು ಭಾಳಷ್ಟು ಜನ ಮಾರ್ನಿಂಗ್ ಎದ್ದಷ್ಟು ಬ್ರಷ್ ಮಾಡ್ತೀರಾ. ಆ್ಯಂಡ್ ದಟ್ಸ್ ಬಿಕೇಮ್ ರೆಗ್ಯುಲರ್ ಮಾಡ್ತಾ ಹೋಗ್ತೀನಿ, ಅದು ಹ್ಯಾಬಿಟಾಗಿ ಉಳ್ಕೊಂಡಿದೆ. ಅದು ನಿಮಗೆ ಏನು ಹೇಳ್ಬೇಕಂತ ಇಲ್ಲ. ಹಂಗೆ ನಾನು 1 year 2 year ಎಕ್ಸಸೈಸ್ ಮಾಡ್ತಾಯಿದ್ದ, ಅದು ಎಕ್ಸಸೈಸ್ ಅನ್ನೋದು ನನಗೆ ಹ್ಯಾಬಿಟ್ ಅಂತ ಆಗಿಬಿಟ್ಟಿದೆ. ಅದೇ ಥರ ನೀವು ಸಹ ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ಗೆ ಡೈಲಿ ಮಾಡ್ತಾ ಹೋದಾಗ ಅದು ಹ್ಯಾಬಿಟ್ ಅಂತ ಆದಾಗ ರಿಯಲಿ ಇಟ್ಸ್ ಚೇಂಜ್ ಯು ಲಾಟ್. ಆ್ಯಂಡ್ ಐ ಆಮ್ ಆಲ್ಸೋ ಚೇಂಜಿಂಗ್ ಫ್ರಮ್ ದಟ್ ಹ್ಯಾಬಿಟ್ ಫಾರ್ ಗುಡ್ ಹ್ಯಾಬಿಟ್ಸ್. ಭಾಳಷ್ಟು ಜನ ಈಗ ಬ್ಯಾಡ್ ಹ್ಯಾಬಿಟಿಗೆ ಜಲ್ದಿ ಅಡಿಕ್ಟ್ ಆಗೋದು, ಜಲ್ದಿ ಹೋಗೋದು ಇದು ಆಗುತ್ತೆ. ಆ್ಯಂಡ್ ಗುಡ್ ಹ್ಯಾಬಿಟ್ಸಿಗೆ ಅಡಿಕ್ಟ್ ಆಗಬೇಕಂದ್ರೆ ಭಾಳ ಟೈಮ್ ಹಿಡಿಯುತ್ತೆ ಗೈಸ್. ಆ್ಯಂಡ್ ದಟ್ಸ್ ಐ ಆಮ್ ಶೋಯಿಂಗ್ in this video for you how discipline and consistency for a good habit may make changes the entire life. And ಇವತ್ತಿನ ಯೋಗ ಬಂದುಬಿಟ್ಟು ಶವಾಸನ. ಆ್ಯಂಡ್ ಭಾಳಷ್ಟು ಜನ ಶವಾಸನ ತಪ್ಪು ತಿಳ್ಕೊಂಡಿದ್ದೀರಾ. ಶವಾಸನ ಅಂದರೆ ಬರೀ ಮಾಡ್ಕೊಳೋದು ಅದು ತಿಳ್ಕೊಂಡಿದ್ದಾರೆ. ಅದು ಇವತ್ತು ಹೇಗೆ ಮಾಡೋದು ಅದೆಲ್ಲ ತಿಳ್ಕೊಳ್ಳೋಣ ಬನ್ನಿ ಗೈಸ್. ಹಾಯ್ ಗೈಸ್, ಮೊದಲನೇದಾಗಿ ಇವತ್ತಿನ ಯೋಗ ಬಂದ್ಬಿಟ್ಟು ಶವಾಸನ. ಆ್ಯಂಡ್ ಶವಾಸನ ಭಾಳಷ್ಟು ಜನ ಜಸ್ಟ್ ನಾವು ಗೋ ವಿತ್ ಅಂತ ಮಕ್ಕೊಂಡ ತಕ್ಷಣ ಅದು ಯಾವುದೇ ಥರ ಶವಾಸನ ಅಲ್ಲ. ಆ್ಯಂಡ್ ಶವಾಸನ ಜಸ್ಟ್ ಹೇಗೆ ನಾವು ಶವಾಸನ ಇರೋದು ಅನ್ನೋದು ಪೋಸ್ ನೇಮ್ನ ಇಟ್ಟಿದ್ದಾರೆ. ಆ್ಯಂಡ್ ಶವಾಸನ ಮಾಡಬೇಕಾದ್ರೆ ನಾವು ಆ್ಯಂಡ್ ಒಂದೊಂದು ಪಾರ್ಟನ್ನು ನಾವು ಗಮನ ಕೊಡ್ತಾ ಹೋಗಬೇಕಾಗುತ್ತೆ. ಎಲ್ಲ ಪಾರ್ಟ್ಸನ್ನು ಗಮನ ಕೊಟ್ಟು ಲಾಸ್ಟ್ ಬ್ರೈನ್ವರೆಗೂ, ಫಸ್ಟ್ ಲೆಗ್ಗಿಂದ ಸ್ಟಾರ್ಟ್ ಮಾಡಿ ಬ್ರೈನ್ವರೆಗೂ ನಾವು ಎಲ್ಲ ಒಂದೊಂದು ಪಾರ್ಟಿಗೆ ಒಂದೊಂದು ನಿಮಿಷ, ಒಂದೊಂದು 10 ಸೆಕೆಂಡ್ಸ್ ನಾವು ಬ್ರೇಕ್ ಮಾಡ್ತಾ ಹೋಗಬೇಕಾಗುತ್ತೆ. ಮತ್ತು ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಅದರಿಂದ ನಮ್ಮ ಮೈಂಡ್ ಆ್ಯಂಡ್ ಬಾಡಿ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ. ಇದರಿಂದ ಹೇಗೆ ಮಾಡೋದಂತ ನೀವು ನೋಡ್ಕೊಳ್ತಾ ಹೋಗಿ. ಎಸ್ ಗೈಸ್, ಈಗ ತಾನೇ ಮಾರ್ನಿಂಗ್ ಯೋಗ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ನಾನು ವರ್ಕೌಟ್ ಬಂದಿದ್ದೀನಿ. ಆ್ಯಂಡ್ ನೀವು ನೋಡ್ತಿರ್ಬೋದು, ಈಗ ಇದೇ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ಆ್ಯಂಡ್ ಭಾಳಷ್ಟು ಜನ ಇಲ್ಲಿ 1 ವಾರಕ್ಕೆ ನಾನು ಹೇಳಿದಾಗೆ ಬರೀ 1 2 3 ಕಪ್ಸ್ ಹೋಗ್ತಿದ್ರು. ಆ್ಯಂಡ್ ಇವತ್ತು ಮಾರ್ನಿಂಗ್ ಬಂದ ತಕ್ಷಣ 3 4 ಜನ ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಜಸ್ಟ್ ರಿಸಲ್ಟ್ ನಾನು ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಮುಖಾಂತರ ರಿಯಲೈಸ್ ಆಗಿರೋದ್ರಿಂದ ನಿಮ್ಮ ಜೊತೆಗೆ ನಾನು ಹಂಚ್ಕೊತಾ ಇದ್ದೀನಿ. ದಟ್ಸ್ ವೈ ಐ ಆಮ್ ಆಲ್ಸೋ ಸ್ಟ್ರೈವಿಂಗ್ ಟು ಶೋ ಯು ಲೈವ್ ಎಕ್ಸಾಂಪಲ್ ಆಫ್ ಹೌ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಚೇಂಜಸ್ ಎಂಟೈರ್ ಲೈಫ್. ಸೊ ಲೈವ್ ಎಕ್ಸಾಂಪಲ್ ಇದೇ ಒಂದು ಯೂಟ್ಯೂಬ್ ಚಾನಲ್ ಅಂತ ಅಂದ್ಕೊಂಡಿದ್ದೀನಿ. ಹೌ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಹೇಗೆ ವರ್ಕ್ ಆಗ್ತಿದೆ ಅಂತ ನಾನು ಎಕ್ಸಾಂಪಲ್ ಮುಖಾಂತರ ತೋರಿಸ್ಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಟ್ ಟುಡೇಸ್ ವಿಡಿಯೋ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಭಾಳಷ್ಟು ಜನ ನೀವು ಯೋಗ ಬಗ್ಗೆ, ಶವಾಸನ ಬಗ್ಗೆ ಭಾಳಷ್ಟು ಜನ ಕೇಳಿರ್ತಾರೆ. ಆದರೆ ಶವಾಸನ ಹೇಗೆ ಮಾಡೋದು ಅಂತ ಎಲ್ಲ ಕಲ್ತ್ರಿ. ಆ್ಯಂಡ್ ಇದೇ ಥರ ನೀವು ಮಾಡ್ತಾ ಹೋದಾಗ ಇದೆಲ್ಲ ಮೆಂಟಲ್ ಸ್ಟ್ರೆಸ್ ರಿಲೀಫ್ ಆ್ಯಂಡ್ ಎಲ್ಲದಕ್ಕೂ ಬರುತ್ತೆ ಗೈಸ್. ರಿಯಲಿ ಎಲ್ಲದಕ್ಕೂ ಕಾರಣ ಮೇನ್ ಮೆಂಟಲ್ ಸ್ಟ್ರೆಸ್. ನೀವು ಮೆಂಟಲ್ ಸ್ಟ್ರೆಸ್ ಹೇಗೆ ನೆಟ್ಟಿವ್ ಇಟ್ಕೊತೀವೋ ಹಾಗೆ ರಿಯಲಿ ಬೆನಿಫಿಟ್ಸ್ ಎ ಲಾಟ್ ಫಾರ್ ಎವ್ರಿಥಿಂಗ್. ಎಲ್ಲದಕ್ಕೂ ಮೆಂಟಲ್ ಸ್ಟ್ರೆಸ್ ಆ್ಯಂಡ್ ಮೈಂಡ್ ಸೆಟೇ ಕಾರಣ ಗೈಸ್. ಆ್ಯಂಡ್ ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು ಗೈಸ್ ಮೋರ್ ಅಬೌಟ್ ದ ಮೆಂಟಲ್ ಆ್ಯಕ್ಟಿವಿಟೀಸ್, ಮೆಂಟಲ್ ಫಿಸಿಕಲ್ ಆ್ಯಕ್ಟಿವಿಟೀಸ್. ಹಂಗೆ ಹೀಗೆ ಬರ್ತಾ ನಾನು ಸಾಕಷ್ಟು ಮೆಂಟಲ್ ಆ್ಯಕ್ಟಿವಿಟೀಸ್ ಆ್ಯಡ್ ಮಾಡ್ತಾ ಹೋಗ್ತಿದ್ದೀನಿ ಡೈಲಿ. ಆ್ಯಂಡ್ ಸ್ಟೇ ಅಪ್ಡೇಟೆಡ್ ವಿತ್ ಡೇ 18. ಆ್ಯಂಡ್ ಅಗೇನ್ ಐ ಆಮ್ ಕಮಿಂಗ್ ವಿತ್ ಅಗೇನ್ ನ್ಯೂ ಬೆನಿಫಿಟ್ಸ್, ಯೋಗ ಬೆನಿಫಿಟ್ಸ್. ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಅಗೇನ್ ಕಮ್ ವಿತ್ ನ್ಯೂ ಯೋಗ ಬೆನಿಫಿಟ್ಸ್.